ಸೀರಿಯಲಲ್ಲಿ ನೋಡ್ತಾ ಇರ್ಬೋದು, ಅಟ್ಲೀಸ್ಟ್ ನೋಡ್ತಾ ಇಲ್ಲದೆ ಇರ್ಬೋದು, ಬಟ್ ಆದರೆ ರೀಲ್ಸ್ಗಳು ನೋಡ್ತೀವಿ. ತುಂಬ ಖುಷಿ ಪಡ್ತಾರೆ ನಿಮ್ಮ ಫ್ಯಾನ್ಸು, ಮೆಸೇಜ್ ಹಾಕ್ತಾರೆ, ಕಮೆಂಟ್ ಹಾಕ್ತಾರೆ, ನಿಮಗೆಲ್ಲ ನೋಡ್ತಿರ್ತೀವಿ. ಸೊ ಈಗ ರೀಲ್ಸ್ ಜರ್ನಿ ಶುರು ಮಾಡಿದ್ದೀರಿ, ರೀಲ್ಸ್ ಕಂಟೆಂಟ್ ಕ್ರಿಯೇಷನ್. ನನಗೆ ಅನ್ಸುತ್ತೆ ಏನಪ್ಪ ಇವರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಇನ್ಫ್ಲೂಯೆನ್ಸರ್ ಆಗಬೇಕು ಅಂತ ಸುಪ್ರೀತಾ ಅವ್ರ ತಲೆಯಲ್ಲಿ ಏನಾದರೂ ಇದನ್ನ ಅಂತೇಳಿ. ಮೇ ಬಿ, ಐ ಡೋಂಟ್ ನೋ. ಸೊ ಮುಂದೆ ನೋಡೋಣ. ಅಂದರೆ ಜನರು ಪ್ರೀತಿ, ಜನರು ಪ್ರೀತಿ ಹೇಗೆ ಸಿಕ್ಕಿದ್ರು ಅದು ಪ್ರೀತಿನೇ. ಇವಾಗ ನಾನು ಅದೇ ಹೇಳೋದು, ಎಲ್ರಿಗೂ ಆ ಒಂದು ಲಕ್ ಅನ್ಸುತ್ತೆ, ಎಲ್ರಿಗೂ ಸಿಗಲ್ಲ. ಇವಾಗ ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಮಾತ್ರ ನಮ್ಗೆ ಅದು ಸಿಗೋದು. ಯಾವುದೇ ಒಂದು, ಈಗ ಜನರು ಪ್ರೀತಿ ಸಿಗ್ಬೇಕಂದ್ರೂ ಅದು ಹಣೆಯಲ್ಲಿ ಬರ್ದಿರ್ಬೇಕು, ಅದಕ್ಕೆ ಅಲ್ವಾ ಸಿಗೋದು. ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಅಂತ ಬಂದಾಗ ನನಗೆ ಖುಷಿ ಇದೆ. ಯಾಕೆ ಗೊತ್ತಾ, ಈಗ ಎಷ್ಟೊಂದು ಸತಿ ನಾವು ಬ್ರೇಕ್ ತೊಗೊಂಡಿರ್ತೇವೆ ಆ್ಯಕ್ಟಿಂಗಿಂದ. ಆ್ಯಕ್ಟಿಂಗ್ ಅಂತಲೇ ಇಲ್ಲ, ಈಗ ಆ್ಯಕ್ಟಿಂಗ್ ಮಾಡೋರು ಕ್ರಿಯೇಟಿವ್ ಪೀಪಲ್. ಈಗ ಚಾನಲ್, ಇವಾಗ ನಾವು ಎಲ್ಲ ಕ್ರಿಯೇಟಿವ್ ಪೀಪಲ್ ಆಯಿತಾ. ನಮ್ಮ ಥಾಟ್ಸ್ ಕ್ರಿಯೇಟಿವ್ ಆಗಿರತ್ತೆ. ನಮಗೆ ಸೇಮ್ ರೆಗ್ಯುಲರ್ ವರ್ಕ್ ಮಾಡೋಕ್ಕಾಗಲ್ಲ. ಇಟ್ಸ್ ಲೈಕ್ ನಮ್ಮನ್ನು ಕಟ್ ಹಾಕ್ದಂಗೆ ಆಗ್ಬಿಡತ್ತೆ. ಸೊ ವಿ ನೀಡ್ ಸಮಥಿಂಗ್ ಕ್ರಿಯೇಟಿವ್. ನಮ್ಮ ತಲೆ ಓಡಿಸ್ತಾ ಇರಬೇಕು ನಮಗೆ. ಸೊ ಸಮ್ವೇರ್ ನಂತರ ಬ್ರೇಕ್ ತೊಗೊಂಡಿರೋರಿಗೆ ಅಥವಾ ಇಂಡಸ್ಟ್ರಿಗೆ ಬರೋಕ್ಕಾಗಿಲ್ಲ ಅಥವಾ ಏನೋ ಒಂದು ಕ್ರಿಯೇಟಿವ್ ಮೈಂಡ್ಸೆಟ್ ಇರೋ ಪೀಪಲಿಗೆ ಕಂಟೆಂಟ್ ಕ್ರಿಯೇಷನ್ ಒಂದು ಒಳ್ಳೆ ಪಾತ್ ಅಂತ ಅನಿಸ್ತದೆ ನನಗೆ. ಇಟ್ಸ್ ಲೈಕ್ ಅ ಡೋರ್, ಆಪರ್ಚುನಿಟಿ ಡೋರ್ ತುಂಬ ಜನಕ್ಕೆ. ಈಗ ಮೇ ಬಿ ಇಂಡಸ್ಟ್ರಿಯಿಂದ ಬ್ರೇಕ್ ತೊಗೊಂಡಿರೋರ್ಗಿರ್ಬೋದು, ಅಥವಾ ಕ್ರಿಯೇಟಿವ್ ಮೈಂಡ್ ಸೆಟ್ ಇರೋರು, ಅವ್ರಿಗೆ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ತೋರಿಸ್ಕೊಳ್ಳೋಕ್ಕೆ. ಸೊ ಕಂಟೆಂಟ್ ಕ್ರಿಯೇಷನ್ ಒಂದು ಪ್ಲ್ಯಾಟ್ಫಾರ್ಮ್ ಅಂತಲೇ ನಾನು ಹೇಳ್ಬೋದು. ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋರಿಗೆ ಇವಾಗ ಕಂಟೆಂಟ್ ಕ್ರಿಯೇಷನ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ. ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬಹುದು ನಾವು ಇದನ್ನು. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ನನ್ಗೆ ಹಂಗೆ ಅನಿಸ್ತು. ಬಟ್ ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ಇದೇನಾ ಇದೇ ಥರ ಕಂಟೆಂಟ್ ಕೊಡಬೇಕು ನಂದು ಆ ಥರ? ಬಿಕಾಸ್ ನಾನು ನಿಮ್ಮದು ಜಾಸ್ತಿ ಗೆಟ್ ರೆಡಿ ವಿತ್ ಯಾ ಹಸ್ಬೆಂಡ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದು. ಆ್ಯಂಡ್ ತುಂಬ ಜನ ಕಮೆಂಟ್ ಹಾಕ್ತಾರೆ, ಈ ಪ್ರಾಡಕ್ಟ್ ಲಿಂಕ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳಿ. ಹೇಗೆ ಆಲ್ರೆಡಿ ಅರ್ನಿಂಗ್ ಸ್ಟಾರ್ಟ್ ಮಾಡಿದಾರಾ? ಪ್ರಮೋಷನ್ಸ್ ಎಲ್ಲ ಜಾಸ್ತಿ ಬರ್ತಿದ್ದಾನ ಸುಪ್ರೀತ್ ಅವ್ರಿಗೆ? ಬರ್ತಿದೆ, ಅರ್ನಿಂಗ್ಸು ಇದೆ, ಬರ್ತಾ ಇದೆ ಬ್ರ್ಯಾಂಡ್ ಪ್ರಮೋಷನ್ಸ್. ಸೊ ಅದು ಏನು ಗೊತ್ತಾ, ಅಂದರೆ ಅದೇ ಅಗೇನ್ ಇದರಲ್ಲೂ ನಮ್ಗೆ ಗೊತ್ತಾಗಬೇಕು ನಮ್ದು ಎಲ್ಲಿ ಸ್ಟ್ರಾಂಗ್ ಇದಿದೆ ಅಂತ. ಇವಾಗ ನನಗೆ ಫ್ಯಾಷನ್ ಇಟ್ ವರ್ಕ್ಸ್. ನಾನು ಸೀತಾವಲ್ಲಭ ಮಾಡುವಾಗ್ಲಿಂದನೂ ಪೀಪಲ್ ಲವ್ ಮೈ ಡ್ರೆಸ್ಸಿಂಗ್. ಸೊ ನಾನು ಹಾಕೋ ಔಟ್ಫಿಟ್, ಸೊ ಅದು ನನಗೆ ಎಲ್ಲೋ ಒಂದು ಕಡೆ ವರ್ಕ್ ಆಗ್ತಿದೆ. ಸೊ ಐ ಕ್ಯಾನ್ ಶೋ ಕೇಸ್ ಮೈ ಸ್ಟೈಲ್, ಬ್ಯೂಟಿ. ಆ್ಯಂಡ್ ನನಗೆ ಕಪಲ್ ಕಂಟೆಂಟ್ ಮಾಡೋಕ್ಕೆ ಇಷ್ಟ. ನನ್ನ ಹಸ್ಬೆಂಡ್ನ ಸ್ವಲ್ಪ ಹೇಳ್ಕೊತಾ ಇರ್ತೀನಿ ವಿಡಿಯೋಸಿಗೆಲ್ಲ. ಅವ್ರು ಸ್ವಲ್ಪ ಶೈ, ಬಟ್ ಐಮ್ ಲೈಕ್ ಮಾಡೋಣ ಅಂತ. ನೋಡೋಣ, ಮುಂದೆ ಇನ್ನೂ ಜಾಸ್ತಿ ಮಾಡ್ಬೋದು. ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಪ್ಲಾನಿಂಗ್. ಯಾ, ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಅಂದರೆ ಗೊತ್ತಿಲ್ಲ, ಐ ಆಮ್ ಥಿಂಕಿಂಗ್ ಆಫ್ ಡೂಯಿಂಗ್. ಸೊ ಚೆನ್ನಾಗಿ ಬಂದರೆ ಅಫ್ಕೋರ್ಸ್ ಐ ಕ್ಯಾರಿ ಫಾರ್ವರ್ಡ್ ಇಟ್. ಓಕೆ, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತಿರೋರಿಗೆ ಏನು ಹೇಳ್ತೀರಾ? ಅಂದರೆ ನೀವು ಈಗ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತಿದ್ದೀರಿ, ಕೆಲವರೆಲ್ಲ ಈ ಕಂಟೆಂಟ್ ಕ್ರಿಯೇಟರ್ ಹೆಂಗಪ್ಪ, ಏನು ಮಾಡಬೇಕು ಏನು ಅಂತ ಗೊತ್ತಿರಲ್ಲ ಸೋಷಿಯಲ್ ಮೀಡಿಯಾ. ಯಾಕಂದರೆ ನೀವು ಆಲ್ರೆಡಿ ಬಂದು ಒಳ್ಳೆ ವ್ಯೂಸ್ ತೊಗೋತಾ ಇದೆ, ಒಳ್ಳೆ ಬ್ರ್ಯಾಂಡ್ ಪ್ರಮೋಷನ್ಸ್ ತೊಗೊಳ್ತಿದ್ದೀರಾ. ಸೊ ಹೇಗೆ ಏನು ಹೇಳ್ತೀರಾ ಸುಪ್ರೀತಾ ನೀವು? ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನನಗೂ ಆ ಹೆಸಿಟೇಷನ್ ಇತ್ತು, ಹೆಂಗ್ ಕಾಣಿಸುತ್ತೋ ಅಂದ್ರೆ ಒಂದು ಆಕ್ಟಿಂಗ್ ಅಲ್ಲಿ ಇದ್ದೆ, ಇವಾಗ ಇದ್ರಲ್ಲಿ ಬರ್ತಾ ಇದ್ದೀನಿ, ನಾನು ಹೆಂಗ್ ಕಾಣಿಸ್ಕೊಂತೀನೋ, ವಾಟ್ ಪೀಪಲ್ ಮೈಟ್ ಸೇ, ರಿಲೇಟಿವ್ಸ್ ಏನ್ ಹೇಳ್ತಾರೆ, ಏನ್ ಒಪಿನಿಯನ್ ಬರುತ್ತೆ. ಇವಾಗ ಯಾರು ನಿಮ್ ಫೇಸ್ ಮೇಲೆ ಮಾತಾಡಲ್ಲ, ಬ್ಯಾಕ್ ಸೈಡ್ ಡಿಸ್ಕಷನ್ಸ್ ಆಗ್ತಿರುತ್ತೆ. ಈಗ ರಿಲೇಟಿವ್ಸ್ ಇದ್ರೂ ಅವ್ರು ಯಾರು ನಾವಿದ್ದಾಗ ಮಾತಾಡಲ್ಲ, ಹಿಂಗ್ ಗೊತ್ತಾ ಅಂತ ಹಂಗ್ ಮಾತಾಡ್ತಾರೆ. ಸೊ ಅದೆಲ್ಲ ಇತ್ತು ನನಗೂ ಥಾಟ್ಸ್. ಬಟ್ ನಿಮಗೆ ಮಾಡಬೇಕಾ, ಜಸ್ಟ್ ಡೂ ಇಟ್. ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಹೆಂಗೆ ಮಾಡಲಿ? ನನಗೆ ಪ್ರೊಫೆಷ್ನಲ್ ಆಗಿ ಮಾತಾಡೋಕ್ಕೆ ಬರಲ್ಲ, ನನ್ನ ಹತ್ರ ಏನೂ ಎಕ್ವಿಪ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ನೀವು ಶುರು ಮಾಡಿ, ಮಾಡ್ತಾ 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 ನಿಮಗೆ ಗೊತ್ತಾಗತ್ತೆ. ಅದೇ ನಾನು ಆ್ಯಕ್ಚುಲಿ ನನಗೆ 1 year ಅಂದರೆ ನೀವು ಅಬ್ಸರ್ವ್ ಮಾಡಿದರೆ, ನಾನು ಮದುವೆ ಆದಮೇಲೆ ಜಾಸ್ತಿ ಆ್ಯಕ್ಟಿವ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಸ್ವಲ್ಪ ತುಂಬ ಇನ್ಆಕ್ಟಿವ್ ಇದ್ದೆ ನಾನು. ಸೊ ಮದುವೆ ಆದ್ಮೇಲೆ ಆಕ್ಟಿವ್ ಆಗಿದ್ದು. ಅವಾಗ್ಲೂ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ರೆಡಿ ಆಗೋದು ವಿಡಿಯೋ ಯಾರ್ದೋ ನೋಡಿದೆ, ನಾನು ಮಾಡೋಣ ಅಂತ ಮಾಡಿದ್ದು. ಇಟ್ ಕ್ಲಿಕ್ಡ್. ಸುಮ್ಮನೆ ಏನೋ ಮಾಡೋಕ್ಕೆ ನಾನು ಇನ್ಸ್ಟಾಗ್ರಾಮ್ನಲ್ಲೇ ಎಡಿಟ್ ಮಾಡ್ತಾ ಇದ್ದೆ. ನಾನು ಆ್ಯಪ್ ಯಾವುದು ಯೂಸ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲೇ ರೀಲ್ಸ್ದಲ್ಲೇ ಎಡಿಟ್ ಮಾಡ್ಕೊಳ್ಳೋದು, ಅವಾಗ ಕಲಿತಾ ಇದ್ದಿದ್ದು. ಇವಾಗ ಐ ಕ್ಯಾನ್ ತುಂಬ ಪ್ರೋ ಲೆವೆಲ್, ನಾನು ಎಡಿಟರ್ ಅಂತ ಹೇಳಲ್ಲ, ಬಟ್ ಐ ಕ್ಯಾನ್ ಸೇ ದಟ್ ಐ ಕ್ಯಾನ್ ಎಡಿಟ್ ಥಿಂಗ್ಸ್. ಸೊ ಇದು ನನಗೆ ಡೇ 1 ಬಂದಿದ್ದಲ್ಲ, ಇನ್ನೊಂದು 8-9 monthsಲ್ಲಿ ನಾನು ಕಲ್ತಿದ್ದು. ಸೊ ಹಾಗೆ ಇಟ್ ಟೇಕ್ಸ್ ಟೈಮ್, ಬಟ್ ದಿಸ್ ಇಸ್ ದ ರೈಟ್ ಟೈಮ್. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಮಾಡಿ, ಯಾವ ಹೆಸಿಟೇಷನು ಇಟ್ಕೊಬೇಡಿ, ಬಟ್ ರೈಟ್ ಕಂಟೆಂಟ್ ಕೊಡಿ. ಡೋಂಟ್ ಪುಟ್ ಸಮ್ ನಾನ್ಸೆನ್ಸ್, ಬಿಕಾಸ್ ನಾನು ಅದನ್ನು ಸಪೋರ್ಟ್ ಮಾಡಲ್ಲ. ಆ್ಯಕ್ಚುಲಿ ನಾನು ನೋಡಿದ್ದೇನೆ ತುಂಬ ಜನ ಪುಟ್. ಸೊ ಅದೇನಾಗುತ್ತೆ, ಸಮ್ವೇರ್ ನೀವು ಸೊಸೈಟಿನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಥವಾ ರಾಂಗ್ ಇನ್ಫ್ಲೂಯೆನ್ಸ್ ಮಾಡ್ದಂಗೂ ಆಗುತ್ತೆ. ಸೊ ಡೋಂಟ್ ಡೂ ದ್ಯಾಟ್.
ಇಫ್ ಯು ವಾಂಟ್ ಟು ಸ್ಟಾರ್ಟ್, ಇಫ್ ಯು ವಾಂಟ್ ಟು ಅರ್ನ್, ಐ ಥಿಂಕ್ ಐ ಕ್ಯಾನ್ ಹೆಲ್ಪ್ ಔಟ್. ಮೇ ಬಿ ನೀವು ಹೇಳಿದ್ಮೇಲೆ ನಂಗೆ ಅನಿಸ್ತದೆ ಐ ಶುಡ್ ಮೇಕ್ ಅ ವಿಡಿಯೋ ಆಫ್ ದ್ಯಾಟ್ ಅಂತ. ಮೇ ಬಿ ನಾನು ಟೈಮ್ ಮಾಡಿಕೊಂಡು ಕರೆಕ್ಟ್ ಇನ್ಫಾರ್ಮೇಷನ್ ತೊಗೊಂಡು ಐ ಮೈಟ್ ಮೇಕ್ ಅ ವಿಡಿಯೋ ವಿಚ್ ಮೈಟ್ ಹೆಲ್ಪ್ ಪೀಪಲ್. ಸೊ ಎಸ್, ಬಟ್ ಮಾಡಕ್ ಆಸೆ ಇದ್ರೆ ದಯವಿಟ್ಟು ಮಾಡಿ. ಬಟ್ ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತಂತೆ ಕಂಟೆಂಟ್ ಕ್ರಿಯೇಟರ್ ಆದ್ರೆ. ಇದೆ ಆಕ್ಚುಲಿ. ಅಂದ್ರೆ ಏನ್ ಗೊತ್ತಾ, ಕರೆಕ್ಟ್ ನೀಶ್ ಇರ್ಬೇಕು ನಿಮ್ದು. ನೀವು ಯಾವ್ದು, ನೀವು ಒಂದು ಸ್ಟ್ರಾಂಗ್ ಆಗಿರ್ಬೇಕು ಒಂದು ಸಬ್ಜೆಕ್ಟ್ನಲ್ಲಿ. ಈಗ ಫ್ಯಾಷನ್ ಅಂದರೆ ಫ್ಯಾಷನ್, ಬ್ಯೂಟಿ, ಟೆಕ್ ಗ್ಯಾಡ್ಜೆಟ್ಸ್ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ. ಸೊ ಯು ಶುಡ್ ನೋ ವೇರ್ ಯು ಆರ್ ಗುಡ್ ಅಟ್ ಆ್ಯಂಡ್ ಸ್ಟಾರ್ಟ್. ಹೋಗ್ತಾ ಹೋಗ್ತಾ ನಿಮ್ದು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಿಮ್ಗೆ ಇನಿಷಿಯಲಿನೇ ಅಷ್ಟೊಂದು ಬಂದ್ಬಿಡುತ್ತೆ ಅಂತ ನಾನು ಹೇಳಲ್ಲ, ಬಟ್ ನೀವು ಕಂಟೆಂಟ್ ಚೆನ್ನಾಗಿ ಹೋಗ್ತಾ ಹೋಗ್ತಾ ಪೀಪಲ್ ವಿಲ್ ಅಪ್ರೋಚ್. ಇವಾಗ ಯಾಕೆ ಗೊತ್ತಾ, ಏನಕ್ಕೆ ಕಂಟೆಂಟ್ ಕ್ರಿಯೇಷನ್ ಗ್ರೋ ಆಗ್ತಾ ಇದೆ ಅಂದ್ರೂ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಎಲ್ರು ಇವಾಗ ಮೊಬೈಲಲ್ಲೇ ಇರೋದು ಲೈಫು. ಮುಂಚೆ ಕುತ್ಕೊಂಡು ಟಿ ವಿ ನೋಡೋ ಥರ ಯಾರು ನೋಡ್ತಿದ್ದಾರೆ? ಟಿ ವಿ ಆ್ಯಡ್ಸು ಯಾರು ನೋಡಲ್ಲ ಇವಾಗ, ಎಲ್ಲ ಮೊಬೈಲು, ಇದರ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಆ ಥರನೇ. ಸೊ ಅಲ್ಲೇ ಆ್ಯಡ್ಸ್ ರನ್ ಆಗುತ್ತೆ. ಸೊ ನಮ್ಮದು ನೆಕ್ಸ್ಟ್ ಹೆಂಗೆ ಅಪ್ಡೇಟ್ ಆಗುತ್ತೆ ಲೈಫ್, ನಾವು ಹಾಗೆ ಅಪ್ಡೇಟ್ ಆಗಬೇಕು. ಸೊ ಎವ್ರಿಬಡಿ ವಾಚಸ್ ಇನ್ಸ್ಟಾಗ್ರಾಮ್. ಸೊ ಅಲ್ಲೇ ಜನ ನೋಡೋದು, ಅದಕ್ಕೆ ಟಾರ್ಗೆಟ್ ಆಗ್ತಿರೋದು ಅಲ್ಲಿ. ಯಾಕೆ ಕಂಟೆಂಟ್ ಕ್ರಿಯೇಷನ್ ಗ್ರೋ ಆಗ್ತಿದೆ ಇಸ್ ಬಿಕಾಸ್ ಆಫ್ ದ್ಯಾಟ್. ಸೊ ನೀವು ಅಥೆಂಟಿಕ್ ಕಂಟೆಂಟ್ ಕೊಡ್ತೀರಾ, ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಕಂಟೆಂಟ್ ಕೊಟ್ಟೋದು ಆರ್ಗ್ಯಾನಿಕ್ ಆಗಿ ರೀಚ್ ಆಗ್ತಾ ಇದ್ರೆ ಜನಕ್ಕೆ, ಪೀಪಲ್. ಇವಾಗ ನಾನೇ ಎಷ್ಟೊಂದು ವೀಡಿಯೋಸ್ ನೋಡಿ ಏನೇನೋ ಆರ್ಡರ್ ಮಾಡ್ತೀನಿ. ಇವನ್ ಐ ಡೂ ದ್ಯಾಟ್. ನಾನು ರಿಸರ್ಚ್ ಮಾಡ್ತೀನಿ, ಈ ಪ್ರಾಡಕ್ಟ್ ಇದೆಯಾ, ಎಷ್ಟೊಂದು ಪ್ರಾಡಕ್ಟ್ ನಮ್ಗೆ ಐಡಿಯಾನೇ ಇರಲ್ಲ, ಇದೆಲ್ಲ ಇದೆಯಾ ಅಂತ ಅನ್ಸುತ್ತೆ ವಿಡಿಯೋಸ್ ನೋಡಿದಾಗ. ಸೊ ದಟ್ ಈಸ್ ಹೌ ಇಟ್ ಈಸ್ ರೀಚಿಂಗ್ ಔಟ್ ಪೀಪಲ್. ದೇ ಆರ್ ಸೇಯಿಂಗ್ ಕಂಟೆಂಟ್ ಕ್ರಿಯೇಷನ್ ಬೈ 2030 ಎಷ್ಟೋ ಟ್ರಿಲಿಯನ್ ರೆವೆನ್ಯೂ ಮಾರ್ಕೆಟ್ ಆಗುತ್ತೆ ಅಂತ. ಸೊ ಇಟ್ ಈಸ್ ರೈಟ್ ಟೈಮ್ ಸ್ಟಾರ್ಟ್ ಮಾಡಕ್ಕಿದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಕರ್ನಾಟಕದಲ್ಲೂ ಒಂದಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಆ ತರದ್ದು ನಿಮಗೆ ಇವ್ರನ್ನ ಫಾಲೋ ಮಾಡ್ತೀನಿ, ಇವ್ರದ್ದು ಕಂಟೆಂಟ್ ನನಗೆ ಸಖತ್ ಇಷ್ಟ ಆಗುತ್ತೆ. ಸುಮಾರು ಜನ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಆ ತರದ್ ಸುಪ್ರೀತಾ ಯಾವ್ದಾದ್ರು ಫೇವ್ರೆಟ್ ಅಂತ ಯಾರು ಇದ್ದಾರ? ನಾನು ಆಕ್ಚುಲಿ ಹಾನೆಸ್ಟ್ ಆಗಿ ನಾನು ಫಾಲೋ ಮಾಡೋದು ಕನುಪ್ರಿಯಾ ಅಂಡ್ ರೋಹಿತ್ ಅಂತ ಇದ್ದಾರೆ, ಮುಂಬೈ ಬೇಸ್ಡ್ ಅವರು. ಅವ್ರದ್ದೇ ನನ್ ಏನ್ ಗೊತ್ತಾ, ನನ್ ದೋ ಐ ಆಮ್ ಡೂಯಿಂಗ್ ಕಂಟೆಂಟ್ ಕ್ರಿಯೇಷನ್, ನನ್ ಯಾವ್ದು ಜಾಸ್ತಿ ಫಾಲೋ ಮಾಡ್ತಾ ಇಲ್ಲ, ಪರ್ಟಿಕ್ಯುಲರ್ ಒಂದನ್ನ ನೋಡ್ಕೊಂಡು ಮಾಡ್ತಾ ಇಲ್ಲ. ರ್ಯಾಂಡಮ್ ಬರೋ ಥಾಟ್ಸ್ ನ ತಗೊಂಡು ನಾನು ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ದ ಪ್ರಾಬ್ಲಮ್. ನಾನು ಯಾರ ಹೆಸರು ತಗೊಳಕ್ಕೂ. ಬಟ್ ನಾನು ಕನ್ನಡದಲ್ಲಿ ಅಟ್ಲೀಸ್ಟ್ ಒಂದ್ಸತಿ ಥಿಂಕ್ ಮಾಡ್ತೀನಿ, ಯಾರು ತಲೆಗೆ ಬರ್ತಾರೆ. ಇವ್ರು ಕಾವ್ಯಾಶ್ ಅವರು ಎಷ್ಟು ಚೆನ್ನಾಗಿ ಕಂಟೆಂಟ್ ಕೊಡ್ತಾರೆ, ಅವ್ರದ್ದು ಇದೆ. ಮತ್ತೆ ಯಾವ್ದೋ ಒಂದು ಕಪ್ಪಲ್ ಇದಾರೆ, ನಂಗೆ ಅವ್ರ ಹೆಸರು ಗೊತ್ತಿಲ್ಲ. ಒಂದು ಏನೋ ರೀಸೆಂಟ್ ಅವ್ರು ತುಂಬಾ ಲೋಕಲ್ ಅಂದ್ರೆ ರಾಂಗ್ ವೇ ಅಲ್ಲ, ಅವ್ರದ್ದು ನೇಟಿವ್ ಇದ್ರಲ್ಲಿ ಮಾಡ್ತಿದ್ದಾರೆ. ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಬಟ್ ಹೇಳಲೇಬೇಕಾ ಕನ್ನಡದ? ಕಾವ್ಯ ಅವ್ರದ್ದು ಹೇಳ್ಕೋಬಹುದು. ಕಾವ್ಯ ಅವ್ರದ್ದು ನಿಮ್ಗೆ ತುಂಬಾ ಇಷ್ಟ? ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಅವ್ರದ್ದು ಕಾವ್ಯ ಅವ್ರದ್ದು ಕಂಟೆಂಟ್ ಇಟ್ಸ್ ವೆರಿ ಸ್ಟ್ರಾಂಗ್ ಸಬ್ಜೆಕ್ಟ್ಸ್ ನ ತಗೊಂಡ್ ಮಾಡ್ತಾರೆ. ರೀಸೆಂಟ್ ಆಗಿ ಮಾಡಿದ್ದು ಅದು ಎಲ್ರಿಗೂ ಆಗಲ್ಲ ಅಷ್ಟು ಓಪನ್ ಆಗಿ ಆತರ ಸಬ್ಜೆಕ್ಟ್ಸ್ ತಗೊಂಡ್ ಮಾಡಕ್ಕೆ. ಅಂಡ್ ಎಲ್ರಿಗೂ ಆ 1 minute ರೀಲ್ ಏನಿದೆ ಈಸಿಯಾಗಿ ಕಾಣಿಸ್ಬಿಡುತ್ತೆ, ಈ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಅದ್ರ ಹಿಂದಿರೋ ಎಫರ್ಟ್ಸ್ ಅವ್ರು ಮಾಡೋರಿಗೆ ಮಾತ್ರ ಗೊತ್ತು. ಅಷ್ಟು ಶೂಟ್, ಅದು ಥಿಂಕ್ ಮಾಡಿ ಆ ಕಂಟೆಂಟ್ ರೆಡಿ ಮಾಡ್ಕೊಂಡು ಅದನ್ನ ಶೂಟ್ ಮಾಡಿ ಎಡಿಟ್ ಮಾಡ್ತಾರಲ್ವಾ, ಅದು ಲೈಕ್ ದ ರಿಯಲ್ ಎಫರ್ಟ್ಸ್ ಅಲ್ಲಿರೋದು. ಸೊ ರಿಯಲಿ ಕಾವ್ಯ ಅವ್ರದ್ದು ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್ ಕಂಟೆಂಟ್ ಶಿ ಮೇಕ್ಸ್. ಓಕೆ, ನೆಕ್ಸ್ಟ್ ನಾವು ನಿಮ್ದಕ್ಕೆ ವೇಟ್ ಮಾಡ್ತಿದ್ದೀವಿ. ಯಾಕಂದ್ರೆ ನಿಮ್ದು ಆಲ್ರೆಡಿ ಒಂದಷ್ಟು ಡ್ರೆಸ್ಗಳು ಹಾಕ್ತಿರ್ತೀರಿ, ಫ್ಯಾಷನಬಲ್ ಕಂಟೆಂಟ್ಸ್ ಅಂದರೆ ರಿಲೇಟೆಡ್ ಟು ಫ್ಯಾಷನ್. ಅಂದರೆ ಈಗ ನೀವು ಲಿಪ್ಸ್ಟಿಕ್ಸು, ಆಮೇಲೆ ಇದನ್ನ ಹಾಕೊಳ್ಳೋದು, ಅಂದರೆ ಇದನ್ನೇ ಮಾಡಬೇಕು ಅಂತ ನೀವು ಏನು ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ದೀರಾ ಅಥವಾ ಹೆಂಗೆ ಅಂತ ಹೇಳಿ? ನಾನು ಹೇಳಿದ್ನಲ್ಲ, ನನ್ನ ಮದುವೆ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು, ಅದು ರ್ಯಾಂಡಮ್ ಆಗಿ ಹಾಕಿದ್ ನಾನು. ಅದು ಹಾಕಿದಾಗ ಏನಾಯ್ತು, ಕೆಲವೊಂದು ಸಾರಿ ಬ್ರ್ಯಾಂಡ್ ಪೀಪಲ್ ಅಪ್ರೋಚ್ ಮಾಡಿದ್ರು, ವಿಚ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ನಾನು ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಮಾಡಿದ್ದು. ಆ್ಯಂಡ್ ನಾನು ಫಸ್ಟ್ ಸಾರಿ ವಿಡಿಯೋ ಹಾಕಿದಾಗ್ಲೂ 0 ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾನು ಆ ವಿಡಿಯೋ ಮಾಡಿ ಹಾಕಿದ್ದು. ಇಟ್ ವರ್ಕ್ಡ್. ಸೊ ನನ್ಗೆ ಅಲ್ಲಿ ಗೊತ್ತಾಗಿದ್ದು, ಓಕೆ, ಪೀಪಲ್ ಲವ್ ಮೀ ವೇರಿಂಗ್ ಸಾರಿ, ನಾನು ಹಾಕೋ ಸಾರಿ ಕಲೆಕ್ಷನ್ಸ್ ಪೀಪಲ್ಗೆ ಇಷ್ಟ. ಸೊ ಅಲ್ಲಿಂದ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟ್ಸ್. ಅಲ್ಲ, ನಮ್ಗೆ ಗೊತ್ತಿರಲ್ಲ, ನಾವು ಶುರು ಮಾಡಿದಾಗ ನಮ್ಗೆ ಐಡಿಯಾನೇ ಇರಲ್ಲ ಯಾವ್ದು ವರ್ಕ್ ಆಗುತ್ತೆ ಏನು. ಈಗ್ಲೂ ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ಯಾರಿಗೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ, ನನಗಂತೂ ಖಂಡಿತ ಅರ್ಥ ಆಗಿಲ್ಲ. ಒಂದ್ ಹಾಕ್ತಿವಿ, ಸಡನ್ ಆಗಿ ಚೆನ್ನಾಗಿ ಹೋಗಿರತ್ತೆ. ಇನ್ನೊಂದು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ತುಂಬಾ ಎಫರ್ಟ್ಸ್ ಹಾಕಿ ಏನೇನೋ ಥಿಂಕ್ ಮಾಡಿ ಹಾಕಿದ್ರೆ ಹೋಗೋದಿಲ್ಲ. ಸೊ ಐ ಡೋಂಟ್ ನೋ ಹೆಂಗ್ ವರ್ಕ್ ಆಗುತ್ತೆ. ಬಟ್ ಅಗೇನ್, ಕಂಟೆಂಟ್ ಕ್ರಿಯೇಷನ್ ಇಸ್ ಅ ಗುಡ್ ಆಪರ್ಚುನಿಟಿ ರೈಟ್ ನೌ. ಇಷ್ಟ ಇದ್ರೆ ಮಾಡೋದಕ್ಕೆ.
ಯಾಕಂದ್ರೆ ಎನಿ ಫೀಲ್ಡ್ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಅಲ್ಲಿ ನೀವು ಎಕ್ಸ್ಪರ್ಟೀಸ್ ಆಗೋದು. ನಿಮ್ಗೆ ಇಷ್ಟ ಇರ್ಬೇಕು ಫಸ್ಟ್ ಆಫ್ ಆಲ್, ನಿಮಗೆ ಖುಷಿ ಇರ್ಬೇಕು ಆ ಕೆಲಸ ಮಾಡೋದಕ್ಕೆ, ಆವಾಗಲೇ ನೀವು ಪ್ರೋ ಲೆವೆಲ್ ಹೋಗೋದಕ್ಕೆ ಅಂದರೆ ಟಾಪ್ ಲೆವೆಲ್ ರೀಚ್ ಆಗೋದಕ್ಕೆ ಆಗೋದು. ಇಲ್ಲಾಂದ್ರೆ ಆಗಲ್ಲ. ಇವಾಗ CEOs ಇದ್ದಾರೆ, ಬಿಗ್ ಕಂಪನೀಸ್ ಇದೆ, ಅವರೆಲ್ಲ ಅದು ಇಂಟ್ರೆಸ್ಟ್ ಇದ್ದದಕ್ಕೆ ಅಲ್ಲಿ ಹೋಗಿರೋದು. ನಂಗೆ IT ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಅಲ್ಲಿ ಕೂತ್ರೆ ನಾನು ಹೋಗೋದಕ್ಕೆ ಆಗಲ್ಲ, ಅಲ್ಲಿ ಐ ಕಾಂಟ್ ರೀಚ್ ದಟ್ ಲೆವೆಲ್. ಸೊ ನಿಮಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆ, ವೇರ್ ಯು ಆರ್ ಗುಡ್ ಅಟ್, ನಿಮ್ಗೆ ಎಲ್ಲಿ ನಿಮ್ದು ಸ್ಟ್ರಾಂಗ್ ಎಕ್ಸ್ಪರ್ಟೀಸ್ ಅನ್ಸುತ್ತೆ, ಜಸ್ಟ್ ಡೂ ದಟ್. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಓಕೆ, ನೀವೀಗ ಅಟ್ ಪ್ರೆಸೆಂಟ್ IT ನಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಸದ್ಯಕ್ಕೆ ಪ್ಲಾನ್ ಅನ್ಕೊಂಡಿದ್ದೀನಿ. ಯಾವಾಗ ಚೇಂಜ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಈ ಕ್ಷಣಕ್ಕೆ ಇರುತ್ತಲ್ವ ಒಂದ್ 3-4 ತಿಂಗಳು ಈ ಡಿಸಿಷನ್ 6 months ಇರ್ಬೋದು. ನಂಗೆ ಅದ್ ಬಂದಿದೆ, ನನ್ನ ಹಸ್ಬೆಂಡ್ ರೇಗಿಸ್ತಿರ್ತಾರೆ, ನೀನ್ ಇವಾಗ ಒಂದ್ ಹೇಳ್ತೀಯಾ, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ ಹೇಳ್ತೀಯ, ಆಗೋ. ಮನೇಲೂ ಹಂಗೆ ಹೇಳೋರು, ನೀನ್ ಫಸ್ಟ್ ಫಿಕ್ಸ್ ಆಗೋ, ನೀನೊಂದ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ ಚೇಂಜ್ ಮಾಡ್ತೀಯ, ನೀನ್ ಡಿಸೈಡ್ ಮಾಡ್ಕೊಂಡ್ ಬಾ ಅಂತ. ಓಕೆ, ಬಟ್ ಯಾವತ್ತಾದ್ರೂ ಅನ್ಸಿದೇನ ಈಗ ಸೀರಿಯಲ್ಸ್ ನಿಮ್ದು ಫೋಟೋಸ್ಗಳಾಗಿರ್ಬೋದು ಅಥವಾ ನಿಮ್ದು ಕ್ಲಿಪ್ಪಿಂಗ್ಸ್, ಸೀತಾವಲ್ಲಭ ಸೀರಿಯಲ್ದು ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಅಥವಾ ಬೇರೆ ಅವ್ರನ್ನ ಒಂದಷ್ಟು ಆರ್ಟಿಸ್ಟ್ಗಳು ನಿಮಗೆ ಫ್ರೆಂಡ್ಸ್ ಇರ್ತಾರೆ. ಈಗ ಮೊನ್ನೆ ನಾನು ನೇಹಾ ಗೌಡ ಅವ್ರನ್ನ, ಇಶಿತಾ ಅವ್ರನ್ನ ನೋಡ್ತಾ ಇದ್ದೆ. ಆ ಟೈಮಲ್ಲಿ ಅವರೆಲ್ಲ ಸೀರಿಯಲ್ ಏನೋ ಮಾಡ್ತಿದ್ದಾರೆ, ಎಲ್ಲೋ ಕಾಣಿಸ್ಕೊಳ್ತಿದ್ದಾರೆ, ನನಗೆ ಈ ಥರ ಅಯ್ಯೋ ನಾನು ಇದನ್ನು ಬಿಡಬೇಕಪ್ಪ, ಈ ಸಾಫ್ಟ್ವೇರ್ ಬೇಡ, ಈ ಕಡೆ ಬರೋಣ ಅಂತ ಯಾವತ್ತಾದ್ರೂ ಚೇಂಜ್ ಆಗಿದ್ದೇನೆ ಸಡನ್ ಆಗಿ? ಏನು ಗೊತ್ತಾ, ನನಗೆ ನನ್ನ ಮನೇಲೂ ಅದೇ ಹೇಳ್ತಾ ಇರ್ತೀನಿ, ಐ ಡೋಂಟ್ ಮಿಸ್ ಸೀರಿಯಲ್ ಆರ್ ಮೂವೀಸ್, ಆಯ್ತಾ, ಓಕೆ, ಬಟ್ ಐ ಮಿಸ್ ಬೀಯಿಂಗ್ ಕ್ರಿಯೇಟಿವ್. ನಾನು ಅದೇ ಹೇಳ್ತಾ ಇರೋದು. ಈಗ ಆಕ್ಟಿಂಗ್ನ ಮಿಸ್ ಮಾಡ್ಬೋದು, ಬಟ್ ನಾನು ಪ್ರಾಜೆಕ್ಟ್ಸ್ನ ಮಿಸ್ ಮಾಡ್ತಾ ಇಲ್ಲ. ನಂಗೆ ಯಾವಾಗ ಅನ್ಸುತ್ತೆ ಅಂದ್ರೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ನೋಡ್ತೀವಿ ಗೊತ್ತಾ ಮೂವಿನಲ್ಲಿ, ಚಾಲೆಂಜಿಂಗ್ ಕ್ಯಾರೆಕ್ಟರ್, ಇವಾಗ ಸೊಕ್ಕದಾಗಿ ಮಾಡಿದ್ರಲ್ಲ, ವಾವ್, ನಾನು ಮಾಡಿದ್ರೆ ಹೆಂಗಿರ್ತಾ ಇತ್ತು, ಆ ಥರ ಬರುತ್ತೆ ಹೊರತು ಐ ಡೋಂಟ್ ಮಿಸ್ ಎನಿಥಿಂಗ್. ಓ ನಾನು ಇರಬೇಕಿತ್ತು, ನಾನು ಮಾಡ್ಬೇಕು, ನೋ, ಆ ಥರ ನಂಗೆ ಏನು ಅನ್ಸಲ್ಲ. ಯಾಕಂದರೆ ನಂಗೆ ಅದೇ ಹೇಳಿದ್ನಲ್ಲ, ಚಾಲೆಂಜಿಂಗ್ ಆಗಿ ತುಂಬ ಚೆನ್ನಾಗಿರೋದೇನಾದ್ರು ನೋಡಿದಾಗ, ಓ ಇದು ಚೆನ್ನಾಗಿದೆಲ್ಲ, ನಾನು ಮಾಡಿದರೆ ಹೇಗಿರ್ತಿತ್ತು ಅಷ್ಟೇ ಬರುತ್ತೆ ಹೊರತು ನಾನು ಮಾಡಬೇಕಿತ್ತು, ಹೋಗಬೇಕಿತ್ತು ಯಾಕಿಲ್ಲ ಅಂದರೆ, ಅದೇ ಹೇಳಿದ್ನಲ್ಲ, ಟು ಟೇಕ್ ಬ್ರೇಕ್ ಇಸ್ ಮೈ ಡಿಸಿಷನ್. ನಾನು ಖುಷಿಯಿಂದ ಬ್ರೇಕ್ ತಗೊಂಡಿದ್ದೀನಿ. ನಾನು ಏನಕ್ಕೆ ತಗೊಂಡೆ ಅಂತ XYZ ರೀಸನ್ಸ್ ನನಗೆ ಗೊತ್ತಿರತ್ತೆ. ಐ ಆಮ್ ಹ್ಯಾಪಿಲಿ ಏನದು ಡಿಸೈಡ್ ಮಾಡಿರೋ ಇದು, ಅದು ಥಿಂಗ್ಸ್ ಲೈಕ್ ಏನದು ಡಿಸೈಡ್ ಮಾಡಿರೋ ಡಿಸಿಷನ್. ಸೊ ಹಾಗಾಗಿ ಸೊ ನೋ ರಿಗ್ರೆಟ್ಸ್. ಮತ್ತು ನಾನು ಹೇಳಿದ್ನಲ್ಲ, ನಾನು ಯಾಕೆ ಮಿಸ್ ಮಾಡ್ತಾ ಇಲ್ಲ ಜಾಸ್ತಿ ಅಂದರೆ, ಐ ಆಮ್ ಬೀಯಿಂಗ್ ಕ್ರಿಯೇಟಿವ್ ಆನ್ ಕಂಟೆಂಟ್ ಸೈಡಲ್ಲಿ. ಅದೇ ಒಂದು ಪ್ಲಾಟ್ಫಾರ್ಮ್ ಹೇಳಿದ್ನಲ್ಲ, ಇವಾಗ ಕ್ರಿಯೇಟಿವ್ ಆಗಿರೋದಕ್ಕೆ ಇಲ್ಲಿ ಒಂದು ರೀಸನ್ ಇದೆ ನನಗೆ. ಸೊ ಐ ಡೋಂಟ್ ಮಿಸ್ ಎನಿಥಿಂಗ್. ಅಟ್ಲೀಸ್ಟ್ ಅಲ್ಲಿ ನಾನು ಆ್ಯಕ್ಟಿಂಗಲ್ಲಿ ಇರುವಾಗ್ಲೂ ನನಗೆ ಡೈರೆಕ್ಷನ್ ಇಂಟ್ರೆಸ್ಟ್ ಇತ್ತು. ನನಗೆ ಡೈರೆಕ್ಷನ್ನು, ಟೆಕ್ನಿಕಲ್ ವರ್ಕ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ನಂಗೆ ಅದಿಷ್ಟ ಆಗ್ತಾ ಇತ್ತು. ಸೊ ನನಗೆ ಆ್ಯಕ್ಟಿಂಗಲ್ಲೇ ಲೈಫ್ ಲಾಂಗ್ ಇರಬೇಕಂತ ಯಾವತ್ತೂ ನನ್ನ ತಲೆಯಲ್ಲಿ ಇದ್ದಿದ್ದಿಲ್ಲ. ಐ ಆಮ್ ನಾಟ್ ಡಿಸ್ರೆಸ್ಪೆಕ್ಟಿಂಗ್ ಎನಿ ಆ್ಯಕ್ಟರ್ ಹಿಯರ್, ಅಥವಾ ಆ್ಯಕ್ಟಿಂಗ್ ಫೀಲ್ಡ್ನ ನಾನು ಹೇಳ್ತಾ ಇಲ್ಲ. ತುಂಬ ರೆಸ್ಪೆಕ್ಟ್ ಇದೆ ನಂಗೆ ಆ ಫೀಲ್ಡ್ ಮೇಲೆ, ಆ್ಯಕ್ಟರ್ಸ್ ಮೇಲೆ. ನಂದು ಪರ್ಸ್ನಲ್ ಒಪಿನಿಯನ್ ಏನಂದರೆ, ಆಫ್ಟರ್ ಸಮ್ ಟೈಮ್ ಐ ವಾಂಟ್ ಟು ಗೆಟ್ ಇನ್ ಟು ಟೆಕ್ನಿಕಲ್ ಅಂತ ಇತ್ತು ಅವಾಗ, ಒಂದು ಫ್ಯೂ ಇಯರ್ಸ್ ಬ್ಯಾಕ್. ನಾನು ಇಂಡಸ್ಟ್ರಿಲಿ ಇವಾಗಲೇ ಹೇಳಿದ್ನಲ್ಲ, ನನ್ನ ಡಿಸಿಷನ್ ಯಾವಾಗ ಬೇಕಾದ್ರೂ ಚೇಂಜ್ ಆಗುತ್ತೆ, ಬಟ್ ಆ ಡಿಸಿಷನ್ ನಂದಾಗಿರ್ಬೇಕು, ನನಗೆ ಅಷ್ಟೇ ಮ್ಯಾಟರ್ ಆಗೋದು. ಸೊ ಅವಾಗ ನಾನು ಒಂದು ಪಾಯಿಂಟಲ್ಲಿ ನಾನು ಕ್ಯಾನಡಾದಲ್ಲಿ ಇದ್ದಿದ್ದೆ ಫಿಲ್ಮ್ ಸ್ಕೂಲ್. ಇಟ್ ಈಸ್ ಟಾಪ್ 2 ಇನ್ ವರ್ಲ್ಡ್, ನ್ಯೂಯಾರ್ಕ್ ಆದಮೇಲೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಫಿಲ್ಮ್ ಸ್ಕೂಲ್ದು ಕೋರ್ಸ್ ಎಲ್ಲ ಮಾಡಬೇಕಂತೆಲ್ಲ ಪ್ಲ್ಯಾನ್ ಇತ್ತು. ನಾವ್ ಇಟ್ ಇಸ್ ಚೇಂಜ್ಡ್ ಅಗೇನ್. ಸೊ ಬಟ್ ನನಗೆ ಟೆಕ್ನಿಕಲ್ ಫೀಲ್ಡಲ್ಲೂ ಇಂಟ್ರೆಸ್ಟ್ ಇದ್ದಿದ್ದರಿಂದ, ಕಾಂಟೆಂಟ್ ಕ್ರಿಯೇಷನ್ ಇಸ್ ಸಮಥಿಂಗ್ ಟೆಕ್ನಿಕಲ್. ಯು ಹ್ಯಾವ್ ಟು ಪುಟ್ ಯುವರ್ ಬ್ರೈನ್ಸ್ ಇಂಟು, ಥಿಂಕ್ ಮಾಡಬೇಕು. ಆ್ಯಂಡ್ ನಾವೇ ಶೂಟ್ ಮಾಡೋದು, ನಾವೇ ಎಡಿಟ್ ಮಾಡೋದ್ರಿಂದ ಯು ಹ್ಯಾವ್ ದಟ್ ಕ್ರಿಯೇಟಿವ್ ಸೈಡ್ ಆಫ್ ಯುವರ್ ಬ್ರೈನ್ ವರ್ಕಿಂಗ್. ಹಾಗಾಗಿ ನನಗೆ ಏನು ಮಿಸ್ ಮಾಡ್ತಾ ಇಲ್ಲ.